ಫೈನಲ್ ಆಗಿ ನಮ್ಮ ಟ್ರೈನ್ ಬಂದೈತೆ, ಆಮೇಲಿಂದ ಮಾತಾಡ್ತೀನಿ. ನಮ್ಮ ಟ್ರೈನ್ ಬಂದು ನಂದಾದೇವಿ ಎಕ್ಸ್ಪ್ರೆಸ್ ಅಂತ, ಇದು ಡೆಹ್ರಾಡೂನ್ಗೆ ಹೋಗೋದು ಗೈಸ್. ಇವಾಗ ಬಂತು, ನಡ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟು ಲಗೇಜಿಗೆ ಕೊಡೋಲ್ಲ, ಲಗೇಜು ಸಿಕ್ಕಾಬಿಟ್ಟೆ ಐತೆ ಗೈಸ್. ಎಲ್ಲೋಡ್ರಿ ತುಂಬ ಐತೆ ಲಗೇಜು. ನಮ್ಮದು B6ಗೆ ಹೋಗಿ ಫಸ್ಟು ಲಗೇಜ್ ಇಕ್ಬಿಟ್ಟು ಆಮೇಲೆ ಮಾತಾಡ್ತೀನಿ ನಿಮ್ಮ ಹತ್ರ ಗೈಸ್. ಫೈನಲ್ ಆಗಿ ನೋಡ್ಬೋದು, ಇದು B6 ನಮ್ಮದು. ನೋಡ್ರಿ ಯಾವ ಥರ ಕಾಣಿಸ್ತಾ ಇತ್ತು ಒಳಗಡೆ. ಇವಾಗ B6ಅಲ್ಲಿ 40 ನಮ್ಮದು ನಂಬರ್ ಇರೋದು. ಹೋಗಿ ಎತ್ತಬೇಕು, ಎಲ್ಲ ಆಗಲೇ ಎತ್ತಿ ರೆಡಿ ಮಾಡ್ಕೊತವ್ರೆ. ನಾವು ಒಳಗಡೆ ಹೋಗೋಣ ಗೈಸ್. ಮೊನ್ನೆ ಅಂತೂ ಕರ್ನಾಟಕ ಎಕ್ಸ್ಪ್ರೆಸ್ ನಮ್ಮ ಮನೇಲಿ ಬರ್ದಿರಲಿಲ್ಲ, ಇವತ್ತಾದರೂ ಬರ್ತಾಯಿದೆ. ಬಳಿಗೆ ಹೋಗ್ಬಿಡೋಣ ಬರ್ರಿ. ಇವ್ರು ಯಾರಪ್ಪ ಈ ಪಟ್ಟಿ ಲಗೇಜ್ ಹಾಕ್ಬಿಟ್ಟವ್ರು ಇಲ್ಲೇ. ಏಸಿನ ಜನರಲ್ಲ ಗೊತ್ತಾಯ್ತಿಲ್ವಲ್ಲ ಗೈಸ್. ಒಳಗಡೆ ಹೋಗ್ತಾ ಇದೀವಿ ರೀ. ಈ ಕಡೆ ಅಂತೂ ಬರೀ ಬ್ಯಾಗಲ್ಲೇ ಬ್ಲಾಕ್ ಮಾಡ್ಬಿಟ್ಟವ್ರೆ. ಇದು ನಮ್ಮ ಸೀಟು. ಲಗೇಜ್ ಇಕ್ಕಿದ್ದೀನಿ ಇಲ್ಲಿ ಕೆಳಗಡೆ. ಈ ಥರ ಐತೆ ಪರಿಸ್ಥಿತಿ. ಇನ್ನೂ ಟ್ರೈನ್ ಹೊರಡೋಕ್ಕೆ ಅರ್ಧ ಗಂಟೆ ಐತೆ. ಸ್ವಲ್ಪ ಚಾರ್ಜಿಂಗ್ ಹಾಕಿದ್ದೀನಿ ಗೈಸ್, ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಸಿಕ್ತಿಂದ್ರಿ ಆಚೆ ಬಂದು ನೋಡಿರಿ, ಈ ಥರ ಫ್ರೆಶ್ ಆಗಿರೋ ಬ್ಲ್ಯಾಂಕೆಟ್ ಕೊಟ್ಬಿಟ್ಟಿದ್ದಾರೆ. ಅಲ್ಲಿ ಮೇಲ್ಗಡೆ ಹಾಕವನೆ. ಒಂದೇ ಪಿಲ್ಲ ಇರೋದು, ಇನ್ನೊಂದು ಪಿಲ್ಲ ಈಸ್ಕೊಬೇಕು. ಈ ರಗ್ ಮಾತ್ರ ಒಂದೇ ಯೂಸು ಗೈಸ್. ಅದು ಹೆಂಗೆ ಅಂತ ಗೊತ್ತಿಲ್ಲ. ಯಾರಾದರೂ ಬಂದು ಹಿಂಗೆ ಜೊಲ್ ಸೋರಿಸಿದ್ರೆ ಏನು ಮಾಡಬೇಕು? ಬಿದ್ದಾಯ್ತು ಅಂಕಲ್, ಸಾರಿ. ಇವಾಗ ಆಚೆ ಹೋಗೋಣ ಗೈಸ್. ಎಲ್ಲ ಫುಲ್ ಬ್ಲ್ಯಾಕ್ ಮಾಡಿಬಿಟ್ಟವ್ರೆ ಟ್ರೈನ್ ಒಳಗಂತೂ ಗೈಸ್. ಫೈನಲ್ ಆಗಿ ಈಗ ಟೈಮ್ ಫ್ರೀ ಮಾಡ್ಕೊಂಡೆ. ಇನ್ನು 20 ನಿಮಿಷ ನಿಂತ್ಕೊಳ್ಳೋತಿಲ್ಲ. ಆಗ್ಲೇ ಯಾರನ್ನೇ ಹೊಡಿತವ್ರೆ. ಬಾಸ್ ಕಿಸ್ ಮಾಡ್ಬಿಡ್ತಾರೇನಪ್ಪ. ಇದಾಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾವ್ರಲ್ಲ. 11:50 ಗಂಟೆ ಇರ್ಬೇಕು ಗೈಸ್. ಹೊಡಿತಾರೆ, ಹೋಗಿ ಬಿಡ್ತಾರೆ ಅಂತ. ಇಲ್ಲ ಆರನ್ ಚೆಕ್ ಮಾಡೋರು ಮಾಡ್ತಾ ಇರ್ತಾರೆ ಒಂದೊಂದ್ಸಲ, ಹೇಳಕ್ಕಾಗಲ್ಲ. ಇಲ್ಲೊಂಥರ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾರೆ ನಮಗಂತೂ, ತಗೊಳಕ್ಕಾಗ್ದಿರೋ ಅಂತ ಟ್ವಿಸ್ಟ್ಗಳು. ಯಪ್ಪ ಇಲ್ಲೋಡಿ ಗೈಸ್ ಹೆಂಗ್ ಕಾಣಿಸ್ತೈತೆ. ಎಲ್ಲ AC ಕೋಚ್ಗಳು ಇದರಲ್ಲಿ, ಯಾರು ಜನರಲ್ ಅವ್ರು ಹತ್ತಂಗಿಲ್ಲ. ಆದ್ರೆ ಇಲ್ಲಿರೋರು ಏನು ಮಾಡ್ತಾರೆ ಅಂದರೆ, ಏನು ಹೇಳೋದೇ ಬೇಡ ನಿಮಗೆ. ಅವ್ರಿಗೆ ಜನರಲ್ ಯಾವುದು ಅನ್ನೋದು ಗೊತ್ತಿಲ್ಲ, AC ಯಾವುದು ಅನ್ನೋದು ಗೊತ್ತಿರಲ್ಲ. ಎಲ್ಲಿ ಜಾಗ ಸಿಗ್ತದಲ್ಲ ಎಲ್ಲ ಹತ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಅಲ್ಲೇ ಮಲಿಕೊಂಡ್ಬಿಡ್ತಾರೆ ಇವರು, ಎಲ್ಲರೂ ಮಲಗಿಸ್ಬಿಡ್ತಾರೆ. ಯಪ್ಪ ಅದು ಹೆಂಗೆ ನಮ್ಮ ಸ್ಟೇಟಲ್ಲೆಲ್ಲ ಈ AC-ಲಿದ್ರೆ ಯಾರು ಕಾಲು ಇಕ್ಕಲ್ಲ. ಸುಮ್ಮನಿರಪ್ಪ AC ಅಂತಾರೆ. ಇಲ್ಲೆಲ್ಲ ಯಾವ AC-ನೂ ಇಲ್ಲ, ಪಾಸಿನೂ ಇಲ್ಲ. AC ಒಳಗೆ ಹೋಗಿ ಮಲಿಕೊಂಡ್ಬಿಡ್ತಾರೆ ಹಾಸ್ಕೊಂಡು. ಏನು TC ಬಂದ್ರೆ ಎದ್ರಲ್ಲ ಗುರು. ನಾನು ನೋಡ್ದಂಗೆ TCಗಳೇ ಆ ಲೋಕಲ್ ಅವ್ರು ನೋಡೋದು ಎದುರುತ್ತಾರೆ. ನಾವು ದೂಸರ ಮಾತಾಡಲ್ಲ. ಅವರು ಏನೋ ಮಾಡ್ಕೊಳ್ಳಿ ಹೋಗಿ ಏನ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಸಿಕ್ಕಾಬಿಟ್ಟೆ ಅದಿಲ್ಲ ಇದಪ್ಪೋ ಇಲ್ಲಿರೋರ್ಗಂತೂ. ಯಪ್ಪ ಗೈಸ್, ಇವಾಗ ನಿಮ್ಗೆ ಹೇಳ್ಬೇಕು ನಾನು, ಈ ಡೆಲ್ಲಿ ಕಡೆ ಏನಾದ್ರು ನೀವು ಬಂದರೆ ನೀವು ಯಾವ ಥರ ಕೇರ್ಫುಲ್ ಆಗಿರ್ಬೇಕು ಅಂದರೆ, ಫಸ್ಟು ನೀವು ಟ್ರೈನಲ್ಲಿ ಬರಬೇಕಾದ್ರೇ ಡೆಲ್ಲಿ ಅನ್ನೋರು ಮತ್ತು ಯಾರನ್ನ ಸಿಗೋರು ಜಾಸ್ತಿ ಮಾತಾಡೋರ ಜೊತೆ ಸ್ನೇಹನೇ ಮಾಡಬೇಡಿ. ಚುಪ್ ಅಂತ ಸುಮ್ಮನಿದ್ಬಿಡಿ. ಯಾಕಂದರೆ ಅವ್ರು ನೀವು ಜಾಸ್ತಿ ಮಾಡಿದಷ್ಟು ಅತಿ ಮಾಡ್ಕೊಂತಾರೆ. ಸೆಕೆಂಡು, ನೀವೇನಾದರೂ ಈ ಸ್ಟೇಷನಲ್ಲಿ ಆಗ್ಬೋದು, ಇಲ್ಲ ಯಾರನ್ನಾದ್ರು ಬಂದು ನಿಮಗೆ ಆಟೋಮೆಟಿಕ್ಕಾಗಿ ಹೆಲ್ಪ್ ಮಾಡ್ತಾವ್ರೆ ಅಂದರೆ ಅವ್ರ ಹೆಲ್ಪ್ನ ಮಾತ್ರ ತೊಗೊಂಬಿಡಿ. ಮೂರನೇದು, ನೀವು ಟ್ರೈನಿಂದ ಇಳಿತಿದ್ದಂಗೆ ಫಸ್ಟು ಬ್ಯಾಗ್ನ ಹಿಂದೆ ಇರೋದನ್ನ ಮುಂದಕ್ಕೆ ಹಾಕೊಳ್ಳಿ. ಕೈಯಲ್ಲಿರೋ ಮಕ್ಕಳನ್ನಾಗ್ಬೋದು, ನಿಮ್ಮ ಒಡವೆಗಳ ಬಗ್ಗೆ ಗಮನ ಇರಲಿ. ಇಲ್ಲಿರುವಂಥ ಕಳ್ಳರು ಖತರ್ನಾಥ ಕಳ್ಳರುಗಳು. ಫಾರಿನರ್ಸ್ದು ಬಿಡಲ್ಲ ಗುರು, ಎಲ್ರದ್ದು ಕಳ್ತನ ಮಾಡ್ತಾರೆ. ಕಳ್ಳರಿಗೇನು ಫಾರಿನರ್ಸ್ ಆದ್ರೇನು ಇಂಡಿಯನ್ಸ್ ಆದ್ರೇನು, ಕರೆನ್ಸಿನೇ ಅಲ್ವಾ. ಆಮೇಲೆ ಇನ್ನೊಂದೇನು ಅಂದರೆ, ಅತಿಯಾಗಿ ಯಾರನ್ನೂ ಮಾತಾಡ್ಸೋಕೆ ಹೋಗ್ಬೇಡಿ ಗೈಸ್. ಅದು ನಿಮ್ಗೆ ಎಫೆಕ್ಟ್ ಆಗುತ್ತೆ. ಅದು ಯಾವ ಥರ ಆಗುತ್ತೆ ಅಂದರೆ, TC ಸಡನ್ನಾಗಿ ಬಂದ್ಬಿಡ್ತಾರೆ. ಯಾರು ನೀವು ಜನರಲ್ ಹಂಗೆ ಅಂದರೆ ನೀವು ಫ್ರೆಂಡು ಅಂದ್ಬಿಟ್ಟು ನಿಮ್ಮ ಪಕ್ಕದಲ್ಲಿ ಬಂದು ಕುತ್ಕೊಂಡ್ಬಿಡ್ತಾರೆ. ಆಮೇಲೆ ಹುಷಾರಾಗಿರ್ರಿ. ಆಮೇಲೆ ಇನ್ನೇನಿಲ್ಲ ಗೈಸ್, ಭಯ ಬೀಳೋವಂಥದ್ದೇನಿಲ್ಲ. ನೀವು ಯಾರಾದರೂ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ಫಸ್ಟ್ ಟೈಮ್ ಟ್ರಾವೆಲ್ ಮಾಡ್ತಿದ್ದೀವಿ ಅನ್ನೋ ಥರ ಫೀಲೇ ಕೊಡಬೇಡಿ. ಯಾರಿಗೂ ಹೇಳೋಕೆ ಹೋಗ್ಬಿಡಿ. ಅವರು ಹೆಸರು ಎಲ್ಲ ಕೇಳಿದ್ರು ಬೇರೆ ಹೆಸರು ಹೇಳ್ಬಿಡ್ರಿ. ಒರಿಜಿನಲ್ ಹೆಸರು ಹೇಳೋಕೆ ಹೋಗ್ಬಿಡ್ರಿ. ಯಾರಾದರೂ ನಾವು ಕನ್ನಡದವ್ರು ಸಿಕ್ಕರು ಮಾತಾಡ್ಸ್ರಿ. ಆಚೆವ್ರು ಯಾರೇ ಸಿಕ್ಕಿದ್ರು ಅಷ್ಟು ಚೆನ್ನಾಗಿ ಮಾತಾಡ್ಸೋಕೆ ಹೋಗ್ಬಿಡ್ರಿ. ಯಾಕಂದರೆ ಈ ಡೆಲ್ಲಿಯವ್ರನ್ನ ಅಷ್ಟೇ ನಂಬಬೇಕು ಗೈಸ್. ನನಗೆ ಎಕ್ಸ್ಪೀರಿಯನ್ಸ್ ಎಲ್ಲ ಆಗೈತೆ. ನಾನು ಯಾರಿಗೂ ಎದುರಲ್ಲ, ಗೊತ್ತಲ್ಲ ನಿಮಗೆ. ಒಂಟಿ ಸಿಂಹ ಇದ್ದಂಗೆ ಅಂತ ತಿನ್ಬಿಡೋದು. ಯಾರು ಕೆಮ್ಮಲ್ಲ ನನಗೆ, ಯಾರು ಮಾತಾಡಲ್ಲ ಹಂಗೆ. ನೀವು ಅಷ್ಟೇ ಯಾರಾದರೂ ಬಂದು ಯಾರೋ ಫ್ರೆಂಡೇ ಮಾಡ್ಕೊಂಬೇಡ್ರಿ. ಫಸ್ಟ್ ಹೇಳ್ಬೇಕು ಅಂದರೆ ಟ್ರೈನಲ್ಲಿ ಫ್ರೆಂಡ್ ಆಯ್ತಾರೆ ಗೈಸ್. ಯಾವ ಥರ ಆಯ್ತಾರೆ, ಇಲ್ಲ ಮಾತಾಡ್ಬೇಕಾದ್ರೆ ತಿನ್ಬೇಕಾದ್ರೆ ಆ ಥರ ಫ್ರೆಂಡ್ ಆದರೆ ಪರವಾಗಿಲ್ಲ. ಈ ಎಲ್ಲೋ ಹೋಗ್ತಿದ್ದೀರಾ, ನಾವು ಅಲ್ಲಿಗೆ ಬರ್ತಾ ಇದ್ದೀವಿ ಹಂಗೆ ಹಿಂಗೆ ಅಂತ, ಅದು ನೀವು ಹೆಂಗೆ ತಲೆನೋವು ಆಗ್ಬಿಡ್ತದೆ ಅಂದರೆ ಮುಂದಕ್ಕೆ ನಿಮಗೆ
ಇವಾಗ ನೀವು ಸುಮ್ಮನೆ ಹೇಳ್ತೀರಾ ಅನ್ಕೊಳ್ಳಿ, ಡೆಲ್ಲಿಲಿ ಇದ್ದೀನಿ, ಡೆಲ್ಲಿಯಿಂದ ಹೋಟ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀರಾ ಅನ್ಕೊಳ್ರಿ. ನಾವು ಹೋಟ್ಲು ನೋಡ್ತಿದ್ದೋ, ನಾವು ಹೋಟ್ಲು ಮಾಡ್ತೀವಿ ಅನ್ಕೊಂಡು ಆ ಕಡೆಗೆ ಬಂದ್ಬಿಡ್ತಾರೆ. ಆಮೇಲೆ ಗೊತ್ತಿರೋರ್ ಕೈಲಿ ಲಾಕ್ ಮಾಡಿಸ್ಕೊಂಬಿಟ್ರೆ ಏನ್ ಮಾಡ್ತೀರಾ? ಒಬ್ಬೊಬ್ರೆ ಬರೋರು, ಸೋಲಾಗಿ ಬರೋರು ಚಿಂದಿಯಾಗಿರ್ಬೋದು ಗುರು. ಯಾರ ಹೆಲ್ಪು ಬೇಡ, ಕಣ್ಣು ಮುಚ್ಕೊಂಡು ಎಂಜಾಯ್ ಮಾಡ್ಕೊಂಡು ಒಬ್ಬೊಬ್ರೆ ಇರ್ಬೋದು. ಯಾವನ್ ಬಂದ್ರು ಎದುರುಗಳ ಅಂತದ್ದು ಏನಿಲ್ಲ. ನಿಮ್ಗೆ ಇಷ್ಟ ಬಂದಿದ್ದ ಕಡೆ ಹೋಗಿ ತಿನ್ಬೋದು, ಇಷ್ಟ ಬಂದಂಗೆ ಇರ್ಬೋದು. ಆಮೇಲೆ ನೀವು ವಿಡಿಯೋ ನೋಡಿರ್ತೀರಾ, ಹೆಂಗ್ 2 ದಿನ ಅದು ಹೆಂಗ್ ಅನ್ಭವಿಸಿದ ನನ್ಗಂತೂ ಗೊತ್ತಿಲ್ಲ. ನಾನೇನೋ ಬಿಟ್ಟಿದ್ರೆ ಇವೆಲ್ಲ ಕ್ಯಾನ್ಸಲ್ ಮಾಡ್ಬೇಕಾಯ್ತು A to Z. ಅದನ್ನ ಬೇಜಾರಾಗ್ಬಿಡೋದು ನನಗೆ. ಅದಕ್ಕೇನೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಫಿಕ್ಸ್ ಮಾಡ್ಕೊಂಬಿಟ್ಟೆ. ಇವಾಗ ನಾವು ಹೋಗ್ತಿರೋ ಈ ಟ್ರೈನ್ ಬಂದ್ಬಿಟ್ಟು ಇದು ನಂದಾದೇವಿ ಎಕ್ಸ್ಪ್ರೆಸ್ ಅಂದ್ಬಿಟ್ಟು, ಇದು AC ಎಕ್ಸ್ಪ್ರೆಸ್, ಬರೀ ಫುಲ್ ACನೇ ಇರೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು 630 ರೂಪಾಯಿ. ಏನಾದ್ರು ನೀವೇನಾದ್ರೂ ಹರಿದ್ವಾರ ಅಥವಾ ಋಷಿಕೇಶ್ಗೆ ಹೋಗ್ಬೇಕು ಅಂದ್ರೆ ಇದು ಬೆಸ್ಟ್ ಆಪ್ಷನ್. ಯಾಕಂದ್ರೆ ಹರಿದ್ವಾರ ಋಷಿಕೇಶ್ಗೆ ನೀವು ಮಧ್ಯಾಹ್ನ ಹೋಗೋದ್ರಿಂದ ಸಿಕ್ಕಾಪಟ್ಟೆ ಜನ ಇರ್ತಾರೆ ಗೈಸ್. ಬಸ್ಸಲ್ಲೆಲ್ಲ ಹೋಗ್ಬಿಡಿ, ಸುಮ್ಮನೆ ಸ್ಕ್ಯಾಮ್ ಆಯ್ತೀರಾ. ಟ್ರೈನಲ್ಲೇ ಹೋಗ್ಬಿಡಿ. 630 ರೂಪಾಯಿ ಒಳ್ಳೆ AC ಮನಿಕೊಂಡು ನೆಮ್ಮದಿ ರೊಗ್ಗಿ ಎಲ್ಲ ಕೊಡ್ತಾರೆ. ಒಳ್ಳೆ ನಿದ್ದೆ ಆಗುತ್ತೆ. ಬೆಳಗ್ಗೆ ಹೋಯ್ತಿದ್ದಂಗೆ ಹಂಗೆ ಬೆಟ್ಟ ಹತ್ಬೋದು. ಫುಲ್ ಚೆನ್ನಾಗಿರುತ್ತೆ. ನೀವು ಬಂದಾಗ ಅಷ್ಟೇ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಿ, ಸೂಪರ್ ಆಗಿರುತ್ತೆ. ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾನು ಹೋದಾಗೆಲ್ಲ ಈ ಟ್ರೈನಲ್ಲಿ. ಈ ಟ್ರೈನು ಇವಾಗ ಬಿಟ್ಟು ಅಂದ್ರೆ 11:50ಕ್ಕೆ ನ್ಯೂ ಡೆಲ್ಲಿನ ಬಿಟ್ಟು ಗಾಜಿರಾಬಾದ್ ಜಂಕ್ಷನ್ ಇಂದ ಮುಜಾಫರ್ಬಾದ್ ಅಂತ ಇನ್ನೊಂದು ಬರುತ್ತೆ. ಅಲ್ಲಿಂದ ಬೆಳಗ್ಗೆ 3:30ಗೆ ಹರಿದ್ವಾರ್ಗೆ ಹೋಗಿ ತಲುಪುತ್ತೆ. ತದನಂತರ ಹರಿದ್ವಾರಿಂದ ಡೆಹ್ರಾಡೂನ್ಗೆ 5:00ವರೆಗೆ ಹೋಗಿ ತಲುಪಿಬಿಡುತ್ತೆ. ಹತ್ತತ್ರನೇ ಬರೋದು, ಅಲ್ಲೇ ಒಂದು 40 ಕಿಲೋಮೀಟರ್ ಡಿಸ್ಟೆನ್ಸ್ ಅಷ್ಟೇ. 5:00ವರೆಗೆ ಹೋದ್ರೆ ನಾವು ಅಲ್ಲಿಂದ ಬಸ್ ಜರ್ನಿ ಮಾಡೋಣ. ಯಾಕಂದ್ರೆ ಕೇದಾರ್ನಾಥ್ ಓಪನ್ ಆಗೋದು 22ನೇ ತಾರೀಕು. ನಾಳೆ ಯಮುನೋತ್ರಿ ಓಪನ್ ಆಗ್ತೈತೆ 19ನೇ ತಾರೀಕು. ಫಸ್ಟ್ ಯಮುನೋತ್ರಿಗೆ ದರ್ಶನ ಮಾಡ್ಬಿಟ್ಟು ತದನಂತರ ಕೇದಾರನ ದರ್ಶನ ಮಾಡೋಣ. ನಿಮ್ಗೆ ಯಮುನೋತ್ರಿ ದರ್ಶನ ಮಾಡ್ಸೋಣ ಅಂತಾನೆ ಹೋಗ್ತಾ ಇದೀನಿ. ಬನ್ನಿ ಹೊರಡೋಣ. ಗೈಸ್ ಫೈನಲ್ ಆಗಿ ನೋಡ್ಬೋದು, ನಮ್ ಟ್ರೈನು ರೆಡಿಯಾಗಿ ನಿಂತೈತೆ ಹೊರಡಕ್ಕೆ. ಇವಾಗ ಇನ್ನೊಂದು ನಿಮಿಷ ಐತೆ ಗೈಸ್ ಇಲ್ಲಿಂದ ಬಿಡಕ್ಕೆ. ಹತ್ತೋರೆಲ್ಲ ಹತ್ಬಿಟ್ಟವ್ರು ಇವಾಗ. ಎಲ್ರು ಫುಲ್ ನೋಡ್ರಿ, ನಿಂತಿದ್ದವರೆಲ್ಲ ಫುಲ್ಲು ಖಾಲಿ. ಇವಾಗ ಯಾರು ಇಲ್ಲ. ಟ್ರೈನು ಎಲ್ಲ ಹೊರಡಕ್ಕೆಲ್ಲ ರೆಡಿಯಾಗಿ ನಿಂತ್ಕೊಂಡೈತೆ. ಇವಾಗ ನಾವು ಒಳಗಡೆ ಹೋಗಿ ಕುತ್ಕೊಂಬಿಡೋಣ. ನಾವು ಮಲಿಕೊಬೇಕು. ನಿಮ್ಗೂ ಒಂದು 2-3 ಸ್ಟೇಷನ್ ಎಲ್ಲ ತೋರಿಸ್ತೀನಿ ಸಾಧ್ಯವಾದ್ರೆ. ನಿದ್ದೆ ಇಲ್ಲ ಗುರು, ಯಾಕೆ ಹೇಳ್ತೀರಾ? ನಿದ್ದೆ ಮಾಡಿಲ್ಲ ಅಂದ್ರೆ ನಿದ್ದೆ ಮಾಡಿದೀನಿ, ಕರೆಕ್ಟಾಗಿ ನಿದ್ದೆ ಆಗಿಲ್ಲ. ಕಂಪ್ಲೀಟ್ ಆಗಿ ನಿದ್ದೆ ಆಗ್ಬಿಟ್ರೆ ಬೆಟ್ಟ ಏನು ಈ ಮೌಂಟ್ ಎವರೆಸ್ಟ್ ಎತ್ಬಿಡ್ತೀನಿ ನಾನು. ಗೊತ್ತಲ್ಲ ನಿಮ್ಗೆ, ಮೊದಲೇ ಬೆಟ್ಟ ಹತ್ತದವಳು ನಮ್ದು ಎತ್ತಿತ್ತು ಅಂತ. ಇದು ಹೆಂಗೈತೆ ಅಂದರೆ ಈ ಜನರನ್ನ ಇವರೇ TCನೇ ಕರ್ಕೊಂಬಂದು ಕುಂಡ್ರಿಸ್ದಂಗೆ ಐತೆ. ಹಾಂ ಹೋಗಿ ಅವೈ ಗೈಸ್, ಅವನೇ ಕರ್ಕೊಂಬಂದು ಕುಂಡ್ರಿಸ್ತಾನೆ ಗೈಸ್. ನೆಕ್ಸ್ಟ್ ಸ್ಟಾಪ್ ಇಳ್ಕೊಳ್ಳಿ ಅಂತ. ಇದು ಹೆಂಗೆ ಅಂತ ಗೊತ್ತಾಯ್ತಿಲ್ಲಪ್ಪ ಗೈಸ್. ಫೈನಲ್ ಆಗಿ ನಮ್ಮ ಟ್ರೈನು ಮೂವಿಂಗ್ ಆಯ್ತೈತಿ ಇವಾಗ. ಯಾವ ಜಂಕ್ಷನಿಂದಪ್ಪ ಅಂದರೆ ಹಜರತ್ ನಿಜಾಮುದ್ದೀನ್ ಡೆಲ್ಲಿ ರೈಲ್ವೆ ಸ್ಟೇಷನಿಂದ ಮೂವಿಂಗ್ ಆಯ್ತೈತೆ ಹರಿದ್ವಾರ್ ಕಡೆ. ಹೋಗಿ ಇವಾಗ ಒಳಗಡೆ ಕುತ್ಕೊಳ್ಳೋಣ ಗೈಸ್. ನೋಡ್ಬೋದು ಇವಾಗ ನಾವಿದ್ದೀವಿ ನಮ್ಮ ಜರ್ನಿಯ ಮೊದಲ ರೈಲ್ವೆ ಸ್ಟೇಷನ್ನು ಗಾಜಿರಾಬಾದ್ ಜಂಕ್ಷನ್. ಅಂದರೆ ಇದು ಡೆಲ್ಲಿಲೇ ಇರುವಂಥದ್ದು ಒಂದು ಲೋಕಲ್ ರೈಲ್ವೆ ಸ್ಟೇಷನ್ ಅಂತ ಹೇಳೋಕ್ಕಾಗಲ್ಲ. ಇದು ಒಂಥರ ದೊಡ್ಡ ರೈಲ್ವೆ ಸ್ಟೇಷನ್ ಗೈಸ್. ನೋಡ್ರಿ ಇಲ್ಲೆಲ್ಲ ಹಿಂಗೆ ಕುಂತಿರ್ತಾರೆ. ಈ ಕಡೆ ನೋಡಿದ್ರೆ 2 ಟ್ರೈನು ಒಟ್ಟಿಗೆ ಬಂದೈತೆ ಗೈಸ್. ಅದು ರನ್ನಿಂಗಲ್ಲಿ ಐತೆ, ನಾವು ರನ್ನಿಂಗಲ್ಲಿ ಇದ್ದೀವಿ. ಸಖತ್ ಎಕ್ಸ್ಪೀರಿಯನ್ಸ್ ಗುರು. ಅಯ್ಯಪ್ಪ ಏನು ಸಾಯ್ತಾವೆ ನೋಡ್ರಿ ಜನಗಳು. ಗುರು ನಮ್ಮ ಜರ್ನಿಯ ಮೊದಲ ರೈಲ್ವೆ ಸ್ಟೇಷನು ಗಾಜಿರಾಬಾದ್ ರೈಲ್ವೆ ಸ್ಟೇಷನ್ನು. ಇದು ಮೇಲ್ಗಡೆನೇ ಹೈವೇ ಮಾಡ್ಬಿಟ್ಟಾರಲ್ಲ ಗೈಸ್. ಹೈವೇ ಇರೋದು ಹಿಂಗೆ ಬಿಟ್ಬಿಟ್ಟಾರೆ ನೋಡ್ರಿ. ಎಲ್ಲರೂ ನೆಮ್ಮದಿಗೆ ಮಲಿಕೊಂಬಿಟ್ಟವ್ರು. ಇಲ್ಲೊಂದು ನೋಡೋಕೆ ಒಂದು ಸೂಪರ್ ಆಗಿರುವಂಥ ರೈಲ್ವೆ ಸ್ಟೇಷನ್ ಇದೊಂದು. ಚೆನ್ನಾಗದೆ, ಸಿಂಪಲ್ ಆಗಿದ್ರು ಸೂಪರ್ ಆಗದೆ. ನೋಡಿ ಹತ್ತದವರೆಲ್ಲ ಹತ್ತಲಿ ಗೈಸ್. ಇಷ್ಟೊತ್ತವರೆಗೂ ಎಡಿಟಿಂಗ್ ಮಾಡ್ಕೊಂಡು ಬಂದಿದೆ ಗೈಸ್. ನಾಳೆ ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಎಡಿಟಿಂಗ್ ಮಾಡಿ ಕಂಪ್ಲೀಟ್ ಮಾಡಿ ಮುಗಿಸ್ದೆ ರೈಲ್ವೆ ಸ್ಟೇಷನೆಲ್ಲ ಕುತ್ಕೊಂಡು. ಈ ಯೂಟ್ಯೂಬರ್ಸ್ಗೆ ಇದೇ ಕೆಲಸ. ವೀಡಿಯೋ ಮಾಡು, ಎಡಿಟ್ ಮಾಡು, ಅಪ್ಲೋಡ್ ಮಾಡು, ವೀಡಿಯೋ ಮಾಡು, ಎಡಿಟ್ ಮಾಡು, ಅಪ್ಲೋಡ್ ಮಾಡು. ನೀವು ನೆನ್ನೆ ಮಾಡಿರೋ ವೀಡಿಯೋಸ್ ಎಲ್ಲ ನೋಡಿರ್ತೀರಾ ಅಂತ ಅಂದ್ಕೊತೀನಿ. ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬನ್ನಿ ಇವಾಗ ಒಳಗಡೆ ಹೋಗೋಣ ಗೈಸ್. ಹೋಯ್ತೈತೆ ಇವಾಗ ನಮ್ಮ ಟ್ರೈನು. ಓಹೋ ಗೈಸ್, ಫೈನಲಿ ನಮ್ಮ ಟ್ರೈನು ಗಾಜಿರಾಬಾದ್ ಜಂಕ್ಷನಿಂದ ಮೂವ್ ಆಯ್ತೈತೆ. ಮೇಲ್ಗಡೆ ಹೈವೇ, ಕೆಳಗಡೆ ರೈಲ್ವೆ ಸ್ಟೇಷನ್ನು. ಅದು ಹೆಂಗೆ ಮಲಿಕಂತಾರೆ ಗೈಸ್ ಇವರೆಲ್ಲ.
ನೆಮ್ಮದಿಗೆ ಮನೆ ಬಿಟ್ಟು ನೆಮ್ಮದಿಗೆ ರೈಲ್ವೆ ಸ್ಟೇಷನಲ್ಲಿ ನಿದ್ದೆ ಮಾಡಿಬಿಡ್ತಾರೆ. ಮೋಸ್ಟ್ಲಿ ನೆಕ್ಸ್ಟು ಈ ದಾನಾಪುರ ಟ್ರೈನ್ ಬರಬೇಕು ಗೈಸ್. ಎಲ್ಲಿಗೆ ಹೋಗೋದು ಹೇಳ್ರಿ? ಈ ಬಿಹಾರ್ಗೆ ಹೋಗೋದು. ಮೋಸ್ಟ್ಲಿ ಅದಕ್ಕೆ ಕಾಯ್ತಾ ಇರ್ಬೇಕಾ ಇವರು. ಅದು 12:30ಗೇನೋ ಬರುತ್ತೆ ಅಂತ ಹೇಳ್ತಾ ಇದ್ರು. ಆ ಟ್ರೈನ್ಗೆ ಕಾಯ್ತಾ ಇರೋದು ಇವ್ರ ಪಕ್ಕ. ನೋಡ್ರಿ ಹಿಂಗೆ ಕಾಣುತ್ತೆ ನೈಟ್ ಹೊತ್ತು. ಆಮೇಲೆ ಅಲ್ಲೇನು ನೋಡ್ತಾ ಇದ್ದೀರಲ್ಲ, ಅದು ಗೈಸ್ ಇಡೀ ಇಂಡಿಯಾದಲ್ಲೇ ಇರೋವಂಥ ನಮ್ಮದು ಸ್ಟ್ರೆಂತು ಆ್ಯಂಡ್ ಎನರ್ಜಿಲಿ ನಂಬರ್ 1 ಇರೋವಂಥ ಮಾಡ್ಯೂಲ್ ಅದು. ಸಿಕ್ಕಾಪಟ್ಟೆ ಸ್ಟ್ರೆಂತ್ ಐತೆ ಗೈಸ್. ಇದು ಇಂಡಿಯಾಸ್ ಪವರ್ಫುಲ್ ಮೋಸ್ಟ್ ಫೇಮಸ್ ಇಂಜಿನ್. ಅದ್ರ ಕಲ್ಲರು ಲುಕ್ಕಿಂಗ್ಗೆ ಸಕ್ಕತ್ತಾಗದೆ. ಅದೊಂದು ಇಂಡಿಯಾ ಮ್ಯಾಪ್ ಬೇರೆ ಇದೆ, ಅದೊಂಚೂರು ಹೈಲೈಟು. ಇದರಲ್ಲಿ ನೀವು ಅನ್ಕೊಂತೀರ ಚಿಕ್ಕದು ಅಂದ್ಬಿಟ್ಟು, ಒಂದು ಹತ್ತತ್ರ ಒಂದು 10 ಹಳಿ ಇರ್ಬೋದು. ನಿಮಗೆ ಕಾಣಿಸ್ತಿಲ್ಲ ಅಷ್ಟೊಂದು, ಒಂದು 10 ಹಳಿ ಐತಿ ಈ ಕಡೆ. ಬರೀ ಒಳಗೆ ಹೋಗಿ ಗೈಸ್ ಮಲಿಕೊಂಡ್ಬಿಡ್ತೀನಿ. ಬೆಳಗ್ಗೆ ಹರಿದ್ವಾರಲ್ಲಿ ಸಿಗೋಣ. ಹರಿದ್ವಾರ ತೋರಿಸ್ತೀನಿ ನಿಮಗೆ. ಗೈಸ್ ನೋಡೋದು ಫೈನಲ್ ಆಗಿ ನಮ್ಮ ಟ್ರೈನ್ ಬಂದೈತೆ ಡೆಹ್ರಾಡೂನ್ಗೆ. ಗಾಯ್ಸ್ ಸಿಕ್ಕಾಪಟ್ಟೆ ಜೋಡಿ ಐತೆ ಗೈಸ್ ಇಲ್ಲಿ. ನಾನೇನು ಮಾಡಬೇಕು ಗೊತ್ತಾ, ಇವಾಗ ಈ ಕಿವಿಗೆ ಹಾಕಿರೋದು ಬೇರೆ ತಗೊಳ್ಳೇಬೇಕು. ಕಿವಿ ಒಳಗೆ ಆಟೋಮೆಟಿಕ್ಕಾಗಿ ಗಾಳಿ ಹೋಗ್ತದೆ. ಅದನ್ನು ಸಿಕ್ಕಾಪಟ್ಟೆ ಕೋಲ್ಡ್ ಐತೈತೆ. ವೆದರ್ ಸಿಕ್ಕಾಪಟ್ಟೆ ಕೋಲ್ಡ್ ಐತೆ ಇಲ್ಲಿ. ನನ್ನ ಕೈಯೆಲ್ಲ ನಡುಕ್ತಾ ಇದೆ. ಅಯ್ಯಪ್ಪ, ಇವಾಗ ಏನು ಮಾಡಬೇಕು ಅಂದರೆ, ಬಾಡಿಗೇನು ಇದಿಲ್ಲ, ತಲೆಗೆ ಹಾಕೊಳ್ಳೋಕ್ಕೆ ಒಂದು ಸ್ಕಾರ್ಫು ಸಾಲ್ತಾ ಇಲ್ಲ. ಇದು ಯಾವುದಾದ್ರೂ ಬೇರೆ ಟೋಪಿ ಒಂದು ತೊಗೊಬೇಕು. ಓಕೆ ಗೈಸ್, ಇವಾಗ ಬನ್ನಿ, ಇಲ್ಲೇ ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇರೋದು. ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಬಸ್ ಹತ್ಬಿಡೋಣ ಜಲ್ದಿ.